ವಿಚಾರ ಬಗ್ಗೆ ಯಾರು ಕೂಡ ನಮ್ಮ ಜೊತೆ ಮಾತಾಡಿಲ್ಲ. ಇದನ್ನ ಹೈಕಮಾಂಡ್ ಕೂಡ ಸ್ಪಷ್ಟಪಡಿಸಬೇಕು ಅಂತ ಹೇಳಿದ್ದಾರೆ ಸರ್. ಪರಮೇಶ್ವರು ಇಲ್ಲಿ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು. ಅವರು ಭಾಳ ಸೀನಿಯರ್ ಇದ್ದಾರೆ. ಸೊ ಅವ್ರ ಹತ್ರ ಹೈಕಮಾಂಡೋ ಅಥವಾ ಎಲ್ಲ ಮುಖ್ಯಮಂತ್ರಿಗಳು ಅಥವಾ ಉಪಮುಖ್ಯಮಂತ್ರಿಗಳು ಮಾತನಾಡ್ಬೋದಾಯಿತು, ಮಾತನಾಡಿಲ್ಲ ಅಂತ ಹೇಳಿದ್ದಾರೆ. ನಾನು ಅದನ್ನು ಹೇಳಲಿಕ್ಕಾಗಲ್ಲ. ಬಹುಶಃ ಹೈಕಮಾಂಡು ಮತ್ತು ನಮ್ಮ ಪಕ್ಷದ ಇಬ್ಬರು ನಾಯಕರಿದ್ದರು, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು, ಅವ್ರ ಮಧ್ಯದಲ್ಲೇ ಒಳ್ಳೆ ರೀತಿಯಲ್ಲಿ ತೀರ್ಮಾನ ಆಗುತ್ತೆ. ಅದು ರೀಶಫಲ್ ಆಗುತ್ತೋ, ನಾಯಕತ್ವ ಬದಲಾವಣೆ ಆಗುತ್ತೋ, ಯಾವುದಾಗುತ್ತೆ, ಯಾವಾಗ ಆಗುತ್ತೆ ಅನ್ನೋ ವಿಚಾರ ಎಲ್ಲವೂ ಸಹ BJP ಥರ ಆಗಲ್ಲ. BJPನಲ್ಲಿ ಈಗ ಅಧ್ಯಕ್ಷರು ಬದಲಾವಣೆ ಮಾಡೋಕ್ಕಿಡ್ದು ಇನ್ನೂ ಆಗಿಲ್ಲ. ಯತ್ನಾಳ್ನ ಮದ್ದೂರಿಗೆ ಒಂದು ಕಡೆ BJPಯವರೇ ಲಾರಿ ಕೊಟ್ಟು ಜನ ಓಡಿಸ್ತಾರೆ, ಇನ್ನೊಂದು ಕಡೆ ವಿಜಯೇಂದ್ರನಿಗೆ ಅಶೋಕ್ಗೆ ಮಾತಾಡೋಕ್ಕೆ ಬಿಡ್ತಾರೆ. ನಮ್ಮಲ್ಲಿ ಹಂಗಿಲ್ಲ, ನಮ್ಮಲ್ಲಿ ಒಂದೇ. ಸೊ ಇಲ್ಲಿ ಸಿದ್ದರಾಮಯ್ಯನವರು ನೆನ್ನೆ ಹೇಳಿದಾರಲ್ಲ, ಶಾಸಕರು ಎಷ್ಟು ಮುಖ್ಯನೋ ಹೈಕಮಾಂಡು ಅಷ್ಟೇ ಮುಖ್ಯ. ಸಿದ್ದರಾಮಯ್ಯನವರು ಸಾಫ್ಟ್ ಆದಂಗೆ ಕಾಣಿಸ್ತಾ ಇದ್ದಾರೆ ಸರ್. ಯಾಕಂದ್ರೆ 5 ವರ್ಷ ನಾನೇ ಸಿಎಂ ಅಂತ ಹೇಳ್ತಾ ಇದ್ರು, ಹೈಕಮಾಂಡ್ ಹೇಳಿದ್ರೆ ಅನ್ನೋ ಥರ ಬಂದಿದ್ದಾರೆ. ಡಿ ಕೆ ಏನಂದ್ರು? ಸಿದ್ದರಾಮಯ್ಯನವರು ಹೇಳಿದ್ಮೇಲೆ ನಂದೇನು ಅಭ್ಯಂತರ ಇಲ್ಲ. ಸಿದ್ದರಾಮಯ್ಯನವರು ನಮ್ಮ ಹೈಕಮಾಂಡು ನಾವು ಏನು ಹೇಳ್ತಾರೆ ಅದು, ಅದರಿಂದ ನಮ್ಮಲ್ಲಿ ಎಲ್ಲ ಸಾಫ್ಟೇ. ಹೈಕಮಾಂಡು ಮತ್ತು ಶಾಸಕರು ಹೇಳ್ದಂಗೆ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಸೊ ಅದರಿಂದ ಸಾಫ್ಟ್ ಏನೂ ಯಾರಿಗೂ ಏನೂ ಮಾಡಿಲ್ಲ. ಸೊ ತೀರ್ಮಾನ ಒಳ್ಳೆ ರೀತಿಯಲ್ಲಿ ಆಗುತ್ತೆ ವಿನ ಯಾವುದೇ ಗೊಂದಲ ಆಗಲ್ಲ. ಅದರಿಂದ ನಿಮಗೆ ವಿರೋಧ ಪಕ್ಷದವರಿಗೆ ಯಾವ ಕಾರಣಕ್ಕೂ ನ್ಯೂಸು ಹೆಚ್ಚಿಗೆ ಖಾರವಾಗಿ ಸಿಗಲ್ಲ. ಅದು ಏನು ತೀರ್ಮಾನ ಮಾಡ್ತಾರೋ, ಏನು ತೀರ್ಮಾನ ಮಾಡಬೇಕು ಅಂತಿದ್ದಾರೋ ಹೈಕಮಾಂಡ್ಗೆ ಗೊತ್ತಿಲ್ಲ. ಇದುವರೆಗೆ ಹೈಕಮಾಂಡು ಪರಮೇಶ್ವರ್ ಹೇಳ್ದಂಗೆ ಯಾವ ವಿಚಾರವನ್ನು ಹೊರಗಡೆ ಬಿಟ್ಟಿಲ್ಲ, ಯಾರ ಹತ್ರನೂ ಚರ್ಚೆ ಆಗಿಲ್ಲ, ಯಾರಿಗೂ ಸಂದೇಶ. ಅವರು ಬಿಹಾರ್ ಚುನಾವಣೆ ಮುಗಿದ ಮೇಲೆ ಸೊ 2.5 ವರ್ಷಕ್ಕೆ ರೀಶಫಲ್ಲು ಬಹುಶಃ ಇಲ್ಲಿಂದ ಅನೇಕ ಬಾರಿ ಆಗಿದೆ. ಅನೇಕ ಪಕ್ಷಗಳ ಆಡಳಿತ ಬಂದಾಗಲೂ ಆಗಿದೆ ಬದಲಾವಣೆ. ಈ ಸಂದರ್ಭದಲ್ಲಿ ಏನೇನು ಚರ್ಚೆ ಆಗುತ್ತೋ ನವೆಂಬರ್ 20ನೇ ತಾರೀಕು ಮೇಲೆ ರೀಶಫಲ್ ಆಗುತ್ತೆ ಅಂತ ಮುಖ್ಯಮಂತ್ರಿ ಅವರು ಹೇಳಿದ್ದಾರೆ ಸರ್. ಹೌದು, ಆ ಸಂದರ್ಭದಲ್ಲಿ ಏನೇನಾಗುತ್ತೆ, ಯಾರನ್ನು ಬದಲಾವಣೆ ಮಾಡ್ತಾರೆ, ಯಾವ ಖಾತೆ ಬದಲಾವಣೆ ಆಗುತ್ತೆ, ಮಂತ್ರಿ ಡ್ರಾಪ್ ಆಗ್ತಾರೆ, ಯಾರು ಹೊಸಬರು ಬರ್ತಾರೆ, ಎಲ್ಲವೂ ಆ ಟೈಮ್ನಲ್ಲೇ CMಗೆ ಅಧಿಕಾರ ಇರೋದು. CM ಹೈಕಮಾಂಡ್ ಜೊತೆ ಅದು ಗೊತ್ತಿಲ್ಲ. ಥ್ಯಾಂಕ್ ಯು ಸರ್. ರಾಜ್ಯ ಸರ್ಕಾರ ನಿಮ್ಮೆಲ್ರಿಗೂ ನಿಮ್ಮ ಸಹಕಾರಕ್ಕೂ ಅಭಿನಂದನೆಗಳು. ಸೊ ಇದನ್ನು ಒಂದು ಸ್ವಲ್ಪ ಹುಷಾರು ಕಟ್ರು.